ಹೇಗಿದ್ದೀರಿ? ನಾವೆಲ್ಲರೂ ಆರಾಮಾಗಿದ್ದೀವಿ. ಸೊ ಇವತ್ತು ಸ್ಯಾಟರ್ಡೇ ಮಧ್ಯಾಹ್ನದಿಂದ ವ್ಲಾಗ್ ಮಾಡಾಕತ್ತೀನಿ. ಬೆಳಿಗ್ಗೆಯಿಂದ ಬರೀ ವಾಷಿಂಗು ಕ್ಲೀನಿಂಗು ಅದು ಇದು ಕೆಲಸ ಬರೀ ಇದೇ ಆಗೋಯ್ತು. ಅದಕ್ಕೆ ಟೈಮೇ ಸಿಕ್ಕಿರಲಿಲ್ಲ ವ್ಲಾಗ್ ಸ್ಟಾರ್ಟ್ ಮಾಡೋದಕ್ಕೆ. ಅದಕ್ಕೆ ಎಲ್ಲ ಕೆಲಸ ಮುಗಿಸಿ ಫ್ರೆಶ್ ಅಪ್ ಆಗಿಬಿಟ್ಟು ಪೂಜೆ ಮಾಡಿ ಈ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಿದ್ದೀನಿ. ಓಕೆ, ಸೊ ಇವಾಗ ಏನು ಮಾಡಬೇಕಿತ್ತಪ್ಪ ಅಂತಂದರೆ ಸ್ವಲ್ಪ ಜೋಳ ಇತ್ತು, ಊರಿಂದ ಜೋಳ ತೊಗೊಂಡು ಬಂದಿದ್ದೆ. ಅದ್ರಲ್ಲಿ ಒಂದು ಅರ್ಧ ಹಾಕ್ಸಿದ್ದೆ ನಾನು ಊರಿಂದ ಬಂದಮೇಲೆ. ಇನ್ನೊಂದು ಅರ್ಧ ಇಟ್ಟಿದ್ದೆ, ಅದ್ರಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕ ಹುಳ ಆಗಿಬಿಟ್ಟಿತ್ತು. ಅದಕ್ಕೆ ನಾನು ಎಲ್ಲ ನೀಟಾಗಿ ವಾಶ್ ಮಾಡಿ ಬಿಸಿಲಿಗೆ ಹಾಕಿ ಬಂದಿದ್ದೆ. 2 ದಿನ ಪೂರ್ತಿ ಒಣಗಿಸಿದ್ದೀನಿ ಬಿಸಿಲಲ್ಲಿ. ಆದರೂ ಇವತ್ತು ಒಂದು ದಿನ ಹಾಕ್ಬಿಟ್ಟು ಇವತ್ತು ಸಾಯಂಕಾಲ ಹೋಗಿ ಮಿಲ್ಗೆ ಹೋಗಿ ಹಿಟ್ಟು ಹಾಕಿಸ್ಕೊಂಬಂದ್ಬಿಟ್ರೆ ಮುಗೀತು. ಜೋಳದ ಹಿಟ್ಟು ಗೋಧಿ ಹಿಟ್ಟು ಎಲ್ಲ ಖಾಲಿ ಆಗಿಬಿಟ್ಟಿದೆ. ಅದಕ್ಕೆ ಇವತ್ತು ಹೋಗ್ಬಿಟ್ಟು ಮಿಲ್ಗೆ ಹೋಗಿ ಹಾಕಿಸ್ಕೊಂಡು ಬರಬೇಕು. ಏನು ಮಾಡಬೇಕು ಅಂತ ನಾನು ಥಿಂಕ್ ಮಾಡ್ತಾ ಇದ್ದೆ. ಬರೀ ರೈಸ್ ಐಟಮ್ ಮಾಡೋದಂತೂ ಸಿಕ್ಕಾಪಟ್ಟೆ ಬೇಜಾರು. ಅದಕ್ಕೆ ಇವತ್ತು ಅಕ್ಕಿ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ ರೆಸಿಪಿ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕೂ ಮುಂಚೆ ಮೇಲೆ ಹೋಗ್ಬಿಟ್ಟು ಸ್ವಲ್ಪ ಜೋಳ ಒಣಗಾಕೋದಕ್ಕೆ ಬಂದುಬಿಡ್ತೀನಿ. ಓಕೆ, ಇಲ್ಲಿ ಬೆಂಗಳೂರಿನಾಗ ಯಾವಾಗ ಮಳೆ ಬರುತ್ತೆ ಯಾವಾಗ ಬಿಸಿಲು ಬೀಳುತ್ತಂತಲೇ ಗೊತ್ತಾಗೋದಿಲ್ಲ. ಏನಾದರೂ ಮೇಲೆ ಒಣಗಾಗಿ ಬಂದರೆ ಸಾಕು, ಚೆಕ್ ಮಾಡ್ತಾನೆ ಇರಬೇಕು. ಮಳೆ ಏನಾದರೂ ಬೀಳ್ತೈತಾ ಏನು ಅಂತ ಚೆಕ್ ಮಾಡ್ತಾನೆ ಇರಬೇಕಾಗತ್ತೆ. ಹಾಗೆ ಆರಾಮಾಗಂತೂ ಕುತ್ಕೊಳ್ಳೋಕ್ಕಾಗೋದಿಲ್ಲ. ಬೆಳಗ್ಗೆಯಿಂದ ಫುಲ್ಲು ಮೋಡ ಆಗಿತ್ತು, ಮಳೆ ಬರುತ್ತಂತ ಅಂದ್ಕೊಂಡಿದ್ದೆ. ಬಟ್ ಮಧ್ಯಾಹ್ನ ಆಗ್ತಂಗೆ ಸ್ವಲ್ಪ ಬಿಸಿಲು ಬಿತ್ತು. ಬಿಸಿಲು ಬಿದ್ದಿದ್ದೇ ಸಾಕು, 1 ಅವರ್ 2 ಅವರ್ ಆದರೂ ಒಣಗಲಿ ಅಂತ ಹೇಳ್ಬಿಟ್ಟು ಹಾಕಿ ಬಂದುಬಿಡೋದು. ಮತ್ತು ಸ್ವಲ್ಪ ಮೋಡ ಆಗ್ತಂಗೆ ತಗೊಂಬಂದುಬಿಡಬೇಕು. ಇಲ್ಲ ಅಂತಂದರೆ ಮರ್ತೋದ್ರೆ ಮುಗೀತು, ಮತ್ತು ಎಲ್ಲ ಹಸಿಯಾಗಿ ಹೋಗ್ಬಿಡುತ್ತೆ. ಫ್ರೆಂಡ್ಸ್, ಇವಾಗ ನಾನು ಇಲ್ಲಿ ಅಕ್ಕಿ ರೊಟ್ಟಿ ಮಾಡೋದಕ್ಕೆ 2 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ಇದು ಒಂದು 3ರಿಂದ 4 ಜನರಿಗೆ ಸರ್ವ್ ಆಗುತ್ತೆ. ಓಕೆ, 2 ಕಪ್ ತಗೊಳ್ಳೋದ್ರಿಂದ ನೀವು ನೋಡ್ಕೊಂಡು ಹಾಕೋಬೋದು. 2 ಕಪ್ ಅಕ್ಕಿ ಹಿಟ್ಟಿಗೆ ನಾನು ಸಣ್ಣ ಕಟ್ ಮಾಡಿರೋ ಅಂಥ 2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಹಸಿ ಖಾರ ಹಾಕ್ಕೊಳ್ತಾ ಇದ್ದೀನಿ. ಖಾರಕ್ಕೆ ತಕ್ಕಂಗೆ ನೀವು ಹಾಕೋಬೋದು. ಹಾಗೆ ಸಬ್ಬಸಿಗೆ ಸೊಪ್ಪನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೊಪ್ಪು ಸ್ವಲ್ಪ ಜಾಸ್ತಿನೇ ತಗೊಳ್ತಾ ಇದ್ದೀನಿ, ಹೆಲ್ದಿ ಅಂತ. ಮಕ್ಕಳು ಕೂಡ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಹಾಗೆ ಇದಕ್ಕೆ ನಾನು ಸ್ವಲ್ಪ ಉಪ್ಪು, ಜೀರಿಗೆ, ಹಾಗೆ ಅಜ್ವೈನು ಇದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದನ್ನ ಚೆನ್ನಾಗಿ ಒತ್ತಿ ಕಲಿಸ್ಕೋಬೇಕು. ಯಾಕಂದರೆ ಈರುಳ್ಳಿ ನೀರು ಬಿಟ್ಕೊಳ್ಳುತ್ತಲ್ವ, ಆವಾಗ ನಿಮಗೆ ನೀರು ಎಷ್ಟು ಹಾಕ್ಕೊಂಡ್ಬಿಟ್ಟು ನಾದ್ಕೋಬೇಕಂತ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ. ಬಿಕಾಸ್ ನೀವು ನೀರು ಹಾಕ್ತೀರಾ, ಅದು ಈರುಳ್ಳಿನೂ ನೀರು ಬಿಟ್ಕೊಂಡ್ಬಿಟ್ರೆ ತೀರಾ ಹಳ್ಳಕ್ಕಾಗಬಾರ್ದು. ಬಟ್ ಸ್ವಲ್ಪ ಸಾಫ್ಟಾಗಿಯೇ ನಾದ್ಕೊಳ್ಳಿ, ತೀರಾ ಗಟ್ಟಿಯಾಗಿ ನಾದ್ಕೋಬೇಡಿ. ಹಿಟ್ಟನ್ನು ಗಟ್ಟಿಯಾಗಿ ನಾದ್ಕೊಂಡ್ಬಿಟ್ರೆ ಏನಾಗುತ್ತೆ, ರೊಟ್ಟಿ ಸ್ವಲ್ಪ ಹೊತ್ತಿಟ್ರೆ ಗಟ್ಟಿಯಾಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ಸಾಫ್ಟಾಗಿ ನಾದ್ಕೊಳ್ಳೋದ್ರಿಂದ ಏನಾಗುತ್ತೆ, ನೀಟಾಗಿ ಸಾಫ್ಟಾಗಿಯೇ ಇರುತ್ತೆ. ಎಷ್ಟೊತ್ತು ಬೇಕಾದರೂ ನೀವು ಅದನ್ನು ಇಡ್ಬೋದು. ಓಕೆ, ಅದನ್ನ ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಟ್ಬಿಡ್ತೀನಿ, ಎಣ್ಣೆ ಹಚ್ಬಿಟ್ಟು. ನೆಕ್ಸ್ಟ್ ನಾನಿಲ್ಲಿ ಒಂದು ಬಟರ್ ಪೇಪರ್ ಅಥವಾ ಒಂದು ಹೋಳಿಗೆ ಶೀಟು ತೊಗೋಬೋದು. ನಾನಿಲ್ಲಿ ಹೋಳಿಗೆ ಶೀಟನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ರೊಟ್ಟಿನ ತಟ್ತಾ ಇದ್ದೀನಿ. ನೀವು ತಟ್ಬೋದು, ಇಲ್ಲಾಂದರೆ ತವಾ ಮೇಲೆ ಹಾಕಿಬಿಟ್ಟು ಅಲ್ಲಿ ಕೂಡ ನೀವು ತಟ್ಬೋದು. ಅದು ಕೂಡ ತುಂಬಾ ಟೇಸ್ಟಿ ಆಗುತ್ತೆ. ಇಲ್ಲಿ ನಾನು ನಾನ್ ಸ್ಟಿಕ್ ತವಾನ ಯೂಸ್ ಮಾಡ್ತಾ ಇಲ್ಲ, ರೊಟ್ಟಿ ಹಂಚನ್ನ ಯೂಸ್ ಮಾಡ್ತಿರೋದ್ರಿಂದ ನಾನು ಈ ರೀತಿ ಹೋಳಿಗೆ ಶೀಟ್ ಮೇಲೇ ಅದನ್ನು ತಟ್ಕೊಳ್ತಾ ಇದ್ದೀನಿ. ಓಕೆನಾ, ಈ ರೀತಿ ಮಾಡಿಕೊಂಡು ನೀವು ಹಂಚಿಗೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಬೇಕು. ನೀಟಾಗಿ ಎಣ್ಣೆ ಹಚ್ಚಬೇಕು, ಇಲ್ಲಾಂದರೆ ಅದು ಅಂಟ್ಕೊಂಡ್ಬಿಡುತ್ತೆ. ಕಬ್ಬಿಣದ ಹಂಚಾಗಿರೋದ್ರಿಂದ ಸ್ಟಿಕ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಓಕೆ, ನಾನು ಈ ರೀತಿ ಹಾಕ್ಕೊಂಡು ಅದನ್ನು ಇದ್ರ ಮೇಲೆ ಹಾಕ್ಕೊಳ್ತೀನಿ. ಈ ರೀತಿ ಹಾಕ್ಕೊಂಡು ನೀಟಾಗಿ ಪ್ರೆಸ್ ಮಾಡಬೇಕು, ಯಾಕಂದರೆ ರೊಟ್ಟಿ ಹಂಚಿಗೆ ಅಂಟ್ಕೊಳ್ಳುತ್ತೆ ಇವಾಗ. ನೆಕ್ಸ್ಟ್ ಇವಾಗ ನೀವು ಶೀಟನ್ನು ಈಸಿಯಾಗಿ ರಿಮೂವ್ ಮಾಡ್ಬೋದು. ನೋಡಿ, ಈ ರೀತಿ ಈಸಿಯಾಗಿ ನೀವು ತಕ್ಕೋಬೋದು. ಸೊ ಮಧ್ಯಕ್ಕೆ ಯಾಕೆ ಆ ರೀತಿ ಹೋಲ್ ಮಾಡಿದ್ದೀನಿ ಅಂದರೆ ನೀಟಾಗಿ ಬೆಂದ್ಕೊಳ್ಳುತ್ತೆ ಮಧ್ಯಕ್ಕೆಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ಹೋಲ್ ಮಾಡಿದ್ದೀನಿ. ಸೊ ಕಲರ್ ಚೇಂಜ್ ಆಗೋ ರೀತಿ ನೀವು ನೀಟಾಗಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಬೇಯಿಸಬೇಕಾಗತ್ತೆ. ತೀರಾ ಜೋರಾಗಿಟ್ಟರು ಕೂಡ ನೀಟಾಗಿ ಬೇಯೋದಿಲ್ಲ. ಅದು ಅಕ್ಕಿ ಹಿಟ್ಟೆಲ್ಲ ನೀಟಾಗಿ ಬೇಯಬೇಕಂದ್ರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನೀಟಾಗಿ ಬೇಯಿಸ್ಕೋಬೇಕು. ನೋಡಿ ಯಾವ ರೀತಿ ಸಾಫ್ಟಾಗಿದೆ ಅಂತ ಹೇಳ್ಬಿಟ್ಟು. ಗಟ್ಟಿ ನಾದ್ಕೊಂಡ್ಬಿಟ್ರೆ ತೀರಾ ಗಟ್ಟಿಯಾಗಿ ಹೋಗ್ಬಿಡುತ್ತೆ. ಅದಕ್ಕೆ ಸಾಫ್ಟಾಗಿ ನಾದ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ರೊಟ್ಟಿ. ಫ್ರೆಂಡ್ಸ್, ಇವಾಗ ಅಕ್ಕಿ ರೊಟ್ಟಿ ರೆಡಿ ಆಯಿತು. ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ ಹೇಳ್ಬಿಟ್ಟು. ಸೂಪರ್ ಆಗಿದೆ. ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಊಟ ಮಾಡ್ಕೊಂಡ್ಬಿಟ್ಟು ಈ ವ್ಲಾಗಿನ ಮತ್ತೆ ನಾನು ಕಂಟಿನ್ಯೂ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಊಟ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಬಂದೆ. ಆಲ್ರೆಡಿ ಈವ್ನಿಂಗ್ 6 ಗಂಟೆ ಆಗಿದೆ. ಸೊ ಅದಕ್ಕೆ ಜೋಳ ಹಾಕಿಸ್ಕೊಂಡು ಬರಬೇಕಿತ್ತಲ್ಲ, ಅದಕ್ಕೆ ಅವರು ಗೋಧಿನೂ ಕ್ಲೀನ್ ಮಾಡಿಕೊಟ್ಬಿಟ್ರೆ 2 ಒಟ್ಟಿಗೆ ಹಾಕಿಸ್ಕೊಂಡು ಬರ್ತೀನಿ ಅಂದರು. ಅದಕ್ಕೆ ಗೋಧಿ ಕೂಡ ಕ್ಲೀನ್ ಮಾಡ್ತಾ ಇದ್ದೆ. ಗೋಧಿ ಜೋಳ 2 ಹಾಕಿಸ್ಕೊಂಬಂದ್ಬಿಟ್ರೆ ಮುಗ್ದೋಗ್ಬಿಡುತ್ತೆ ಅಂತ. ಇವಾಗೆಲ್ಲ ಕೆಲಸ ಮುಗೀತು. ಗೋಧಿ ಜೋಳ ಎಲ್ಲ ಕ್ಲೀನ್ ಮಾಡಿ ಹೋಗಿ ಮಿಲ್ಗೆ ಹಾಕಿಸ್ಕೊಂಬಂದ್ಬಿಟ್ಟು ಬಂದರು. ಸೊ ಇವಾಗ ನಾನು ಮತ್ತು ದಿಯಾ ರೆಡಿ ಆಗಿವಿ.
ಇವಾಗ ಸ್ವಲ್ಪ ಗ್ರೋಸರೀಸ್ ಮತ್ತು ವೆಜಿಟೇಬಲ್ಸ್ ತರೋದಿತ್ತು, ಅದಕ್ಕೆ ಹೋಗ್ತಿದ್ವಿ ಮಾರ್ಕೆಟ್ಗೆ ತೊಗೊಂಡು ಬರೋದಕ್ಕೆ ಅಂತ. ಸೊ ದಿಯಾನ್ ನಾನು ಇವತ್ತು ಮಾತಾಡ್ಸೇ ಇಲ್ಲ ಅಲ್ಲ ದಿಯು? ಫುಲ್ ಬ್ಯುಸಿ ಆಗಿಬಿಟ್ಟಿದ್ನಲ್ಲ ಇವತ್ತು. ನಾನು ಮಾತಾಡ್ಸೇ ಇಲ್ಲಲ್ಲ ನಿನ್ನನ್ನು? ಹಾಂ, ಬೇಜಾರಾಯ್ತಾ ನಿನ್ಗೆ? ಎಲ್ಲರಿಗೂ ಹೇಳು, ಭಾಳ ದಿನ ಆಯ್ತು ನೀ ಕಂಡಿಲ್ಲ. ಸರಿ ಫ್ರೆಂಡ್ಸ್, ಇಲ್ಲಿಗೆ ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತೀವಿ. ಮತ್ತೆ ನಾಳೆ ಹೊಸ ಬ್ಲಾಗ್ ಒಂದಿಗೆ ಬರ್ತೀವಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.